ಅಕ್ಕನ್ ನೋಡಿದ್ರಾ? ಸಮಾಧಾನ ಆಯ್ತಾ? ಏನಮ್ಮ ನೀನು ಬೆಳಗ್ಗೆ ಬೆಳಿಗ್ಗೆನೆ ಬಂದು ಬಾಗ್ಲು ಬಡಿತೀಯಲ್ಲ? ಅವ್ರು ಇನ್ನೂ ಮಲಗಿದ್ದಾರೆ, ಡಿಸ್ಟರ್ಬ್ ಆಗುತ್ತೆ. ಅಯ್ಯೋ ನಿಂತ ಮಾತಾಡ್ಬೇಕಿತ್ತು ಬಾರಮ್ಮಿ. ಏನ್ ವಿಷಯ? ಅಯ್ಯೋ ಬಾರಮ್ಮಿ ಅಂದ್ರೆ ಲೇ ಅಮ್ಮಿ, ನಿನ್ನ ಸ್ಥಿತಿಲಿ ನೋಡ್ತಾ ಇದ್ರೆ ನನಗೆ ಶಾನೆ ಸಂತೋಷ ಆಯ್ತಾ ಇದೆ. ಈಗ ತಾನೇ ಕರೆದಿರೋ ನಾಟಿ ಹಸುವಿನ ನೊರೆ ಅಲ್ಲಿ ಕುಡ್ದಷ್ಟು ಖುಷಿ ಆಯ್ತಾ ಇದೆ ಕಣಮ್ಮಿ. ಅಮ್ಮಿ ನಿನ್ ಕುತ್ತಿಗೆ ತಾಳಿ ಬೀಳುವಾಗ ಸ್ವರ್ಗಕ್ಕೆ ಮೂರೇ ಮೆಟ್ಲು ಅನ್ನಿಸ್ತು. ಈಗ ಸ್ವರ್ಗದಾಗೇ ಇದೀನಿ ಅಂತ ಫೀಲ್ ಆಯ್ತೈತೆ. ಇನ್ಮ್ಯಾಕಿ ಮನೆಯಾಗೆ ಗರ್ವದಿಂದ ತಲೆ ಎತ್ಕೊಂಡು ಓಡಾಡ್ಬೋದು ನಾನು. ಹೊಟ್ಟೆಯಾಗ ಹುಟ್ಟಿದ್ದಕ್ಕೆ ನಿನಗೂ ಸಾರ್ಥಕ, ನನಗೂ ಸಾರ್ಥಕ. ನಿನ್ನ ಗ್ರಹಗತಿಗಳೆಲ್ಲ ಕಾಲ್ ಮುರ್ಕೊಂಡು ಒಳ್ಳೆ ಸ್ಥಾನದಾಗ ಕುಂತ್ಬಿಟ್ಟವೆ ಅಂತೀನಿ. ಅದ್ ಸರಿ, ಮಾಕ ತಿರ್ಸ್ಕೊಂಡು ಓಡಾಡ್ತಿದ್ನಲ್ಲ ಆ ಸೊಕಪ್ನು ನಿನ್ ಬಲೆಗ್ ಬಿದ್ದೋಗವನ. ಏನಮ್ಮ ಹೀಗೆಲ್ಲ ಮಾತಾಡ್ತೀಯ? ಅವ್ರು ನನ್ನ ಗಂಡ, ನಾನು ಅವ್ರ ಹೆಂಡತಿ. ಒಬ್ರಿಗೊಬ್ರು ಅರ್ಥ ಮಾಡ್ಕೊಂಡು ಹೇಗೋ ಬದುಕ್ತೀವಿ. ಇವತ್ತು ಕಿತ್ತಾಡಿದ್ರೆ ನಾಳೆ ಒಂದಾಗ್ತೀವಿ. ಅಂಥದ್ರಲ್ಲಿ ಅವ್ರ ಬಲೆಗೆ ನಾನು, ನನ್ನ ಬಲೆಗೆ ಅವರು ಬೀಳೋ ಅವಶ್ಯಕತೆನಾದ್ರೂ ಏನಿದೆ ಹೇಳು? ಅಲ್ಲೇ ಕೂಸೆ, ಒಂದೇ ದಿನಕ್ಕೆ 3 ಅಡ್ದೊಳಗೆ ಮಾತಾಡ್ತಿದ್ಯಲ್ಲಮ್ಮಿ. ಸಾರ್ಥಕ ಆಯ್ತು ಕಣಮ್ಮಿ ನಿನ್ನ ಮಾತು ಕೇಳಿ. ಹೆಂಗೋ ನೀ ಚೆನ್ನಾಗಿದ್ರೆ ನಂಗೆ ಅಷ್ಟೇ ಸಾಕು. ಆ ಸೊಕಪ್ನು ನಿಂತವ್ ಮಾತಾಡದ್ನಾ? ಅಯ್ಯ ಯಾಕಮ್ಮಿ ಹಂಗೆ ನಿಂತ್ಬಿಟ್ಟೆ? ಏನು ಮಾತಾಡ್ತಾನೆ ಇಲ್ಲ? ಯಾಕೆ ಮುಖ ಹಂಗದೆ? ಹಾಗೇನಿಲ್ಲ ಅಮ್ಮ. ನಿಜ ಹೇಳ್ತಾ ಇದೀಯಾ? ಯಾಕಮ್ಮ ನನ್ನ ಮೇಲೆ ಅನುಮಾನ? ಹಂಗಲ್ಲವ, ನಿನ್ನ ಮುಖ ನೋಡಿ ಹಂಗೆ ಅನ್ನಿಸ್ತು, ಅದಕ್ಕೆ ಕೇಳಿದೆ. ನಿನ್ನ ಗಂಡನ್ನ ಗಟ್ಟಿಯಾಗಿ ಹಿಡ್ಕೋ, ಎಲ್ಲೂ ಮುಲ್ಕಾಡಬಾರ್ದು. ದೊಡ್ಡ ಮನೆ ಮಗ ಅಲ್ವಾ, ಇಂಚಿಂಚು ಗಮನಿಸ್ತಾ ಇರಬೇಕು. ಹೊಸಿ ನಯ ನಾಜೂಕು ತೋರಿಸು, ಹಂಗೆ ಆರ್ತಿ ಮ್ಯಾಗು ನಿಗಾ ಮಡಗು.
ಇನ್ನು ಮ್ಯಾಕಿರೋದು ನಿನ್ನ ಸಂಸಾರದ ಸತ್ವ. ಈ ಮನೆ ಒಂಥರ ಗಾಜಿನ ಮನೆ ಇದ್ದಂಗೆ. ಈ ಮನೇಲಿರೋ ಸದಸ್ಯರು ಒಂದೊಂದು ಕಲ್ಲಿದ್ದಂಗೆ. ಅವ್ರನ್ನೆಲ್ಲ ಜೋಪಾನವಾಗಿ ಮಡಿಕ. ನೀನೇನು ಎದುರ್ಕೋಬೇಡಕ ನಮ್ಮಿ. ನಾನಿವ್ನಿ, ನೋ ಟೆನ್ಷನ್, ಸರಿಯಾ? ಸರಿಮಾ, ನಾನು ಹೋಗ್ತೀನಿ. ಹೋಗು, ಆ ಮಾದೇಶ್ವರ ಒಳ್ಳೇದ್ ಮಾಡ್ಲಿ. ಅಯ್ಯೋ ಅಯ್ಯೋ ಅಯ್ಯೋ, ನನ್ನ ಬಂಗಾರದ ಗಣೀದ್. ನನಗೂ ನನ್ನ ಮಗಳಿಗೂ ಈಗ ಜೀವನ ಶುರುವಾಗೈತೆ ಮಾದೇಶ್ವರ. ಮುಂದಿನ ಶಿವರಾತ್ರಿಗೆ ಬೆಟ್ಟಕ್ಕೆ ಬರ್ತೀನಿ. ದೀಟ ಕಣಪ್ಪ. ಪ್ರಿಯ, ಆರ್ತಿನೂ ಬಂದ್ಲು. ಅವಳಿಗೂ ಮಂಗಳಾರತಿ ಕೊಡಮ್ಮ. ಪ್ರಿಯಾ, ನೀನು ಯಾಕೆ ಇಷ್ಟು ಬೇಗ ಎದ್ದೇಳಕ್ಕೆ ಹೋದೆ? ನಾನು ಎದ್ದು ಎಲ್ಲ ಕೆಲಸ ಮಾಡ್ತಿದ್ನಲ್ಲ. ಇದೇನಕ್ಕ ಹೀಗೆ ಹೇಳಿದ್ರಿ? ಇವತ್ತು ಲೇಟ್ ಆಗಿದ್ರೆ ನಾಳೆನೂ ಅದೇ ರೂಢಿ ಆಗುತ್ತೆ. ಇನ್ಮೇಲಿಂದ ನೀವು ಲೇಟಾಗಿದ್ದೇಳಿ, ನಾನು ಎಲ್ಲ ಕೆಲಸನೂ ಮಾಡ್ತೀನಿ. ಆರ್ತಿ, ಪ್ರಿಯಾ ನಿನ್ ಸ್ಥಾನನ ತುಂಬಿಟ್ಲು ಕಣಮ್ಮ. ಪ್ರಿಯಾ, ನಾನು ಹೋಗಿ ಕಾಫಿ ಮಾಡ್ತೀನಿ. ನೀನು ರೂಮ್ಗೆ ಹೋಗಿ ಅವ್ರನ್ನ ಎದ್ದೇಳಿಸು. ಅಕ್ಕ, ನಾನು ಆಲ್ರೆಡಿ ಕಾಫಿ ಮಾಡಿಟ್ಟಿದ್ದೀನಿ. ಬನ್ನಿ ಅಕ್ಕ, ನಿಮಗೂ ಕೊಡ್ತೀನಿ. ಪಾಪ, ಅದಕ್ಕೇನ ಗಮನಿಸಿದ್ರಾ? ಗಮನಿಸ್ದೆ ಮಗಳೇ. ತನ್ನ ಸ್ಥಾನ ಕುಸ್ತೋಗ್ತಾ ಇದ್ರು ಆ ನೋವನ್ನ ಇಲ್ಲೂ ತೋರಿಸ್ಕೊಳ್ದೆ ನಂಗಂತ ಓಡಾಡ್ಕೊಂಡಿದ್ದಾಳೆ. ಅದಕ್ಕೆ ನಾನು ನೋಡಿದ್ರೆ ಅಯ್ಯೋ ಪಾಪ ಅನ್ನಿಸ್ತಿದೆ ಪಾಪ. ಹೌದಮ್ಮ, ಆದರೆ ಅವಳಿಗೆ ಆ ಫೀಲ್ ಇದ್ರೂ ದೃಢವಾಗಿ ಅವಳೇ ನಿರ್ಧಾರ ಮಾಡಿರೋದ್ರಿಂದ ಅದನ್ನು ತಡ್ಕೊಳ್ಳೋ ಶಕ್ತಿನೂ ಅವಳಿಗಿದೆ ಅಂತ ಅನ್ಸುತ್ತೆ. ಹೆಣ್ಣು ಪಾಪ ಎಷ್ಟೇ ಶಕ್ತಿಯಿಂದ ಇದ್ದರೂ ಕೆಲವು ಸಾರಿ ಕರಗ್ತಾರೆ. ಹೌದಮ್ಮ, ಚಿರುನ್ ಮಗುವಾಗಿ ಪಡೆಯೋಕೆ ಅವಳು ಪುಣ್ಯ ಮಾಡಿದ್ಲು. ಇವಳನ್ನ ಸೊಸೆಯಾಗಿ ಪಡೆಯೋಕೆ ನಾವೆಲ್ಲರೂ ಪುಣ್ಯ ಮಾಡಿದ್ವಿ. ಆದರೆ ಮತ್ತೆ ಅವಳ ಹೊಟ್ಟೆಲ್ಲಿ ಹುಟ್ಟು ಬರೋ ಭಾಗ್ಯ ಚಿರು ಪಡ್ಕೊಂಡು ಬರಲಿಲ್ಲ. ತಗೊಳ್ಳಿ ಅಕ್ಕ, ಕಾಫಿ ಕುಡೀರಿ, ನಾನೇ ಮಾಡಿದ್ದು. ಅಶೋಕ್ ಅವ್ರಿಗೆ ಕೊಟ್ಟ್ಯಾ? ಇನ್ನೂ ಇಲ್ಲ. ಮೊದಲು ಅವ್ರಿಗೆ ಕೊಡ್ಬೇಕು ತಾನೆ? ಅಕ್ಕ,
ಅವ್ರು ಮೊದಲು ಕುಡಿದ್ರು ನೀವು ಮೊದಲು ಕುಡಿದ್ರು ನನಗೆ ಎರಡು ಒಂದೇನೆ. ನೀವು ಮೊದಲು ಕುಡಿದು ಹೇಗಿದೆ ಅಂತ ಹೇಳಿ, ಆಮೇಲೆ ಅವ್ರಿಗೆ ಕೊಡೋಣ. ಹೇಗಿದೆ ಅಕ್ಕ? ಚೆನ್ನಾಗಿದೆ ಪ್ರಿಯಾ. ಅಶೋಕ್ ಅವ್ರಿಗೂ ತುಂಬ ಇಷ್ಟ ಆಗುತ್ತೆ. ಥ್ಯಾಂಕ್ಸ್ ಅಕ್ಕ. ಪ್ರಿಯಾ, ಅಶೋಕ್ ಅವರು ನಿನ್ನ ಜೊತೆ ಚೆನ್ನಾಗಿ ಮಾತಾಡಿದ್ರಾ? ಹಾಂ ಅಕ್ಕ, ಚೆನ್ನಾಗಿ ಮಾತಾಡಿದ್ರು. ಅವರು ಹೇಗಿದ್ರು ನಿನ್ನ ಜೊತೆ? ಅಂದರೆ ಅಂದರೆ ಅವರು ನಿನ್ನ ಜೊತೆ ಚೆನ್ನಾಗಿ ನಡ್ಕೊಂಡ್ರಾ ಅಂತ? ತುಂಬ ಚೆನ್ನಾಗಿ ನಡ್ಕೊಂಡ್ರು, ತುಂಬ ಚೆನ್ನಾಗಿ ಮಾತಾಡ್ಸಿದ್ರು ಅಕ್ಕ. ಆದಷ್ಟು ಬೇಗ ಈ ಮನೆಗೊಂದು ಮಗು ಬಂದ್ಬಿಟ್ರೆ ನನಗೆ ತುಂಬ ಸಂತೋಷ ಆಗುತ್ತೆ. ಈ ಮದುವೆಗೊಂದು ಆಗಲೇ ಸಾರ್ಥಕತೆ ಸಿಗೋದು. ಯಾಕೆ ಡಲ್ಲಾದೆ ಪ್ರಿಯಾ? ಅದು ಏನಿಲ್ಲ ಅಕ್ಕ. ಸರಿ, ನೀನು ಹೋಗಿ ಅವ್ರಿಗೆ ಕಾಫಿ ಕೊಡು. ನೀವೇ ಹೋಗಿ ಕೊಡಿ ಅಕ್ಕ. ಬೇಡ ಪ್ರಿಯಾ, ನೀನೇ ತೊಗೊಂಡೋಗಿ ಕೊಡಬೇಕು. ಇನ್ಮೇಲೆ ಬೆಳಗ್ಗೆ ನೀನೇ ಅವ್ರನ್ನ ಬೇಗ ಎಬ್ಬಿಸಿ ಕಾಫಿ ತೊಗೊಂಡೋಗಿ ಕೊಟ್ಟು ಆಫೀಸಿಗೆ ರೆಡಿ ಮಾಡಿಸಿ ಬ್ರೇಕ್ಫಾಸ್ಟ್ ರೆಡಿ ಮಾಡಿ ಅವ್ರನ್ನ ಕಳಿಸೋ ಜವಾಬ್ದಾರಿ ನಿಂದೆ. ಅವ್ರಿಗೆ ಸೇವೆ ಮಾಡ್ತಾ ಮಾಡ್ತಾ ನೀನು ಇನ್ನೂ ಹತ್ತಿರ ಆಗಬೇಕು. ತಗೋ. ಕಾಫಿ ತಗೊಳ್ಳಿ. ಕಾಫಿ ಕುಡಿದು ಹೇಗಿದೆ ಅಂತ ಹೇಳಿ. ನಾನು ಆಮೇಲೆ ಕುಡಿತೀನಿ. ಪ್ಲೀಸ್ ನನ್ನ ಮುಂದೆನೇ ಕುಡೀರಿ. ಹೇಗಿದೆ ಕಾಫಿ? ನಾನೇ ಮಾಡಿದ್ದು, ನಿಮಗೋಸ್ಕರ ಪ್ರೀತಿ ಮಿಕ್ಸ್ ಮಾಡಿ ಮಾಡಿದ್ದೀನಿ. ಸಕ್ಕರೆ ಸ್ವಲ್ಪ ಕಡಿಮೆ ಆಗಿದೆ. ಹೌದಾ? ಕರೆಕ್ಟಾಗಿ ಹಾಕಿದ್ನಲ್ಲ, ಕೊಡಿ. ಹಾಂ, ಸಾರಿ, ಸಕ್ಕರೆ ಸ್ವಲ್ಪ ಕಮ್ಮಿ ಆಗಿದೆ. ಪರವಾಗಿಲ್ಲ. ಈಗ
ಈಗ ಸ್ವಲ್ಪ ಟೇಸ್ಟಿ ಆಗಿದೆ. ಕಾಫಿ ಅಲ್ಲಿಡು. ಆರೋಗುತ್ತೆ. ಪರವಾಗಿಲ್ಲ, ನಾನು ಆಮೇಲೆ ಕುಡಿತೀನಿ. ಅದು ಅಲ್ಲಿಡು ಅಂತ ಹೇಳಿದೆ.